Students, to solve the problems on some applications of trigonometry, the first problem is a circus artist is climbing a 20-meter long rope which is tightly stretched and tied from the top of a vertical pole to the ground. Find the height of the pole. If the angle made by the rope with the ground level is 30 degree, ಒಬ್ಬ ಸರ್ಕಸ್ ಆರ್ಟಿಸ್ಟ್ ಇರ್ತಾನೆ. ಅವನೇನು ಮಾಡ್ತಾನೆ ಅಂತಂದರೆ ಒಂದು ಲಾಂಗ್ ರೋಪ್ ಅಂದರೆ ಒಂದು ಕಂಬಕ್ಕೆ ಒಂದು ಹಗ್ಗನ ಕಟ್ತಾನೆ. ಆ ಹಗ್ಗದ ಮೇಲಿಂದ ಆ ಕಂಬದ ತುದಿ ಮೇಲೆ ಹತ್ತುತ್ತಿರ್ತಾನೆ. ಅದು ಟೈಟಾಗಿ ಕಟ್ಟಿರ್ತಾನೆ. ಟೈಡ್ ಫ್ರಮ್ ದ ಟಾಪ್ ಆಫ್ ಎ ವರ್ಟಿಕಲ್ ಪೋಲ್ ಟು ದಿ ಗ್ರೌಂಡ್ ಲೆವೆಲ್ಗೆ ಟೈಟಾಗಿ ಒಂದು ಹಗ್ಗನ ಕಟ್ಟಿರ್ತಾನೆ. ನಾವು ಈಗೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಫೈಂಡ್ ದ ಹೈಟ್ ಆಫ್ ದ ಪೋಲ್ ಇಫ್ ದ ಆ್ಯಂಗಲ್ ಮೇಡ್ ಬೈ ದ ರೋಪ್ ವಿತ್ ದ ಗ್ರೌಂಡ್ ಲೆವೆಲ್ ಈಸ್ 30 ಡಿಗ್ರಿ. ನಾವು ಈ ಪೋಲಿನ ಅಂದರೆ ಎ ಬಿ ಇದೆಯಲ್ಲ, ಈ ಎ ಬಿ ಅಂದರೆ ಪೋಲು, ಎ ಸಿ ಇದು ರೋಪು, ನೆಕ್ಸ್ಟ್ ಬಿ ಸಿ ಈಸ್ ಗ್ರೌಂಡ್ ಲೆವೆಲ್. ಈ ಎ ಇಂದ ಸಿಗೆ ಇದು ರೋಪ್, ಇದು ಈ ರೋಪಿನ ಮೇಲೆ ಹತ್ತುತ್ತಾ ಇರ್ತಾನೆ. ಅದು ಎಷ್ಟು ಮೀಟರ್ ಇರುತ್ತೆ ಅಂದರೆ 20 ಮೀಟರ್ ಇರುತ್ತೆ. ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಎ ಬಿ ಅಂದರೆ ಇದು ಪೋಲು, ಈ ಪೋಲಿನ ಹೈಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ಫಸ್ಟ್ ಫೈಂಡ್ ಔಟ್ ಮಾಡಬೇಕಾಗಿರೋದು ಏನು ಅಂತಂದರೆ, ಈಗ ಫಸ್ಟ್ ನಾವು ಎ ಬಿ ಗಿವನ್ ಬರ್ಕೊಬೇಕು. ಗಿವನ್ ಎ ಬಿ ಈಕ್ವಲ್ಸ್ ಕ್ವಶನ್ ಮಾರ್ಕ್, ನೆಕ್ಸ್ಟ್ ಎ ಸಿ ಈಕ್ವಲ್ಸ್ 20 ಮೀಟರ್, ನೆಕ್ಸ್ಟ್ ಆ್ಯಂಗಲ್ ಎ ಸಿ ಬಿ, ಇದು ಎಷ್ಟು ಡಿಗ್ರಿ ಆಗಿರುತ್ತೆ ಗ್ರೌಂಡ್ ಲೆವೆಲ್ಲಿಗೂ ಮತ್ತು ರೋಪಿಗೂ ಎಷ್ಟು ಡಿಗ್ರಿ ಅಂತ ಹೇಳಿದ್ದಾರೆ, ಇಲ್ಲಿ 30 ಡಿಗ್ರಿ ಅಂತ ಹೇಳಿದ್ದಾರೆ. ದ ಆ್ಯಂಗಲ್ ಸಿ ಈಸ್ 30 ಡಿಗ್ರಿ. ನೆಕ್ಸ್ಟ್ ಈಗ ಆ್ಯಂಗಲ್ ಸಿಗೆ ಆಪೋಸಿಟ್ ಸೈಡ್ ಯಾವುದು ಎ ಬಿ, ಅಂದರೆ ಸಿ ಇಸ್ ಅಕ್ಯೂಟ್ ಆ್ಯಂಗಲ್, ಬಿ ಸಿ ಏನಾಗುತ್ತೆ ಅಡ್ಜಸೆಂಟ್ ಆಗುತ್ತೆ, ಎ ಸಿ ಅಂದರೆ ಐಪಾಟಿನೆಸ್ ಆಗುತ್ತೆ. ಅಂದರೆ ಬಿ ಆ್ಯಂಗಲ್ಲು 90 ಡಿಗ್ರಿ ಇರುತ್ತೆ. ಈ 90 ಡಿಗ್ರಿಗೆ ಆಪೋಸಿಟ್ಟು ಎ ಸಿ ಇಸ್ ದ ಐಪಾಟಿನೆಸ್, 30 ಡಿಗ್ರಿಗೆ ಆಪೋಸಿಟ್ ಸೈಡ್ ಎ ಬಿ. ಈ ಪೋಲ್ನ ಹೈಟನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಹಾಗಾಗಿ ಆಪೋಸಿಟ್ ಅಂದರೆ ಎ ಬಿ ಬೈ ಇದು ರೋಪ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ರೋಪ್ ವ್ಯಾಲ್ಯೂ ಎಷ್ಟಿದೆ 20 ಮೀಟರ್, ಅಂದರೆ ಎ ಬಿ ಬೈ ಎ ಸಿ ಅಂತಂದರೆ ಎ ಬಿ ಅಂದರೆ ಸಿ ಆ್ಯಂಗಲ್ ಅಕ್ಯೂಟ್ ಆ್ಯಂಗಲ್ ಆಗುತ್ತೆ. ಈ ಸಿಗೆ ಆಪೋಸಿಟ್ ಇರೋದು ಎ ಬಿ, ಅಂದರೆ ಆಪೋಸಿಟ್ ಬೈ ಎ ಸಿ ಅಂದರೆ ಐಪಾಟಿನೆಸ್. ಆಪೋಸಿಟ್ ಬೈ ಐಪಾಟಿನೆಸ್ ಅಂದರೆ ಸೈನ್ ಥೀಟಾ. ಇನ್ ಟ್ರಯಾಂಗಲ್ ಎ ಬಿ ಸಿ, ಎ ಬಿ ಬೈ ಎ ಸಿ ಈಕ್ವಲ್ಸ್ ಆಪೋಸಿಟ್ ಬೈ ಐಪಾಟಿನೆಸ್ ಅಂದರೆ ಸೈನ್ ಥೀಟಾ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ ಅವ್ರು ಕೊಟ್ಟಿರೋದು 30 ಡಿಗ್ರಿ. ಈಗ ಸೈನ್ 30 ಡಿಗ್ರಿ ಈಕ್ವಲ್ಸ್ ಎ ಬಿ ಬೈ ಎ ಸಿ. ಸೈನ್ 30 ಅಂದರೆ ಸೈನ್ 30 ಡಿಗ್ರಿ ಅಂದರೆ 1/2. ಸೈನ್ 30 ಡಿಗ್ರಿ ಪ್ಲೇಸಿಗೆ 1/2ನ ಅಪ್ಲೈ ಮಾಡ್ತೀನಿ. 1/2 ಎ ಬಿ ಅಂದರೆ ಎ ಬಿ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಎ ಬಿ ಬೈ ಎ ಸಿ ಇಸ್ 20. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 2 ಇಂಟು ಎ ಬಿ, 2 ಎ ಬಿ ಈಕ್ವಲ್ಸ್ 20 ಇಂಟು 1 20. ಎ ಬಿ ಈಕ್ವಲ್ಸ್ 20. 2 ಇಂಟು ಎ ಬಿ ಅಂದರೆ 2 ಇಂಟು ಎ ಬಿ ಇಂಟು ಇರೋದು ಈಕ್ವಲ್ಸಿಂದ ರೈಟ್ ಹ್ಯಾಂಡಿಗೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. 20 ಡಿವೈಡೆಡ್ ಬೈ 2, 2 10s 20. ಎ ಬಿ ಈಕ್ವಲ್ಸ್ 10 ಮೀಟರ್. ದ height of the pole is 10 meter. ಎ ಬಿ ಅನ್ನೋದು ಅದು ಹೈಟ್ ಆಫ್ ದ ಪೋಲ್ ಈಸ್ 10 ಮೀಟರ್. The second problem is a tree breaks due to storm and the broken part bends so that the top of the tree touches the ground, making an angle 30 degree with it. The distance between the foot of the tree to the point where the top touches the ground is 8 meter. Find the height of the tree.
ಸ್ಟೂಡೆಂಟ್ಸ್, ಇಲ್ಲಿ ಒಂದು ಟ್ರೀ ಇರುತ್ತೆ. ಅದು ಟ್ರೀ ಬ್ರೇಕ್ಸ್ ಡ್ಯೂ ಟು ಸ್ಟಾರ್ಮ್ ಅಂತಂದರೆ ಬಿರುಗಾಳಿ ಸಿಕ್ಕಿ ಒಂದು ಮರ ಬ್ರೇಕ್ ಆಗುತ್ತೆ. ಬ್ರೇಕ್ ಅಂದರೆ ಮುರಿದು ಬೀಳುತ್ತೆ. ಬ್ರೋಕನ್ ಪಾಟ್ ಬೆಂಡ್ಸ್ ಸೋ ದಟ್ ದ ಟಾಪ್ ಆಫ್ ದ ಟ್ರೀ ಟಚಸ್ ದ ಗ್ರೌಂಡ್ ಮೇಕಿಂಗ್ ಆ್ಯನ್ ಆ್ಯಂಗಲ್ ವಿತ್ 30 ಡಿಗ್ರಿ. ಅದು ಮುರಿದು ಬಿದ್ದಾಗ ಎಷ್ಟು ಡಿಗ್ರಿನ ಉಂಟು ಮಾಡುತ್ತೆ ಅಂದರೆ 30 ಡಿಗ್ರಿ. ಈ ಬೀಡಿ ಇದೆಯಲ್ಲ, ಈ ಬೀಡಿ ಇದು ಹೈಟ್ ಆಫ್ ದ ಟ್ರೀ. ಹೈಟ್ ಆಫ್ ದ ಟ್ರೀ. ನೆಕ್ಸ್ಟು ಇದು ಸಿ ಇದೆಯಲ್ಲ, ಇಲ್ಲಿಂದ ಬ್ರೋಕನ್ ಪಾರ್ಟ್, ಒಂದು ಮರ ಮುರಿದು ಬಿಡುತ್ತೆ ಬಿರುಗಾಳಿಗೆ ಬಿದ್ದ ತಕ್ಷಣ ಇಲ್ಲಿ ಗ್ರೌಂಡ್ ಲೆವೆಲಲ್ಲಿ ಎಷ್ಟು ಡಿಗ್ರಿನ ಉಂಟು ಮಾಡುತ್ತೆ ಅಂತಂದರೆ 30 ಡಿಗ್ರಿ. ಈ 30 ಡಿಗ್ರಿ ಇದು ಟ್ರೀ ಟು ದ ಪಾಯಿಂಟ್ ವೇರ್ ದ ಟಾಪ್ ಟಚಸ್ ದ ಗ್ರೌಂಡ್ ಈಸ್ 8 ಮೀಟರ್. ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫೂಟ್ ಆಫ್ ದ ಟ್ರೀ ಮತ್ತು ಟಾಪ್ ಟಚಸ್ ದ ಗ್ರೌಂಡ್ ಈಸ್ 8 ಮೀಟರ್. ಇದು ಟಾಪು ಬ್ರೇಕ್ ಆಗಿ ಈ ಗ್ರೌಂಡಿಗೆ ಬೀಳುತ್ತಲ್ಲ, ಆ ಗ್ರೌಂಡ್ ಲೆವೆಲ್ ಎಷ್ಟು ಮೀಟರ್ ಇರುತ್ತೆ ಅಂದರೆ 8 ಮೀಟರ್. ಇದು ಫೂಟ್ ಆಫ್ ದ ಟ್ರೀ. ಈ ಬಿ ಇದೆಯಲ್ಲ, ಫೂಟ್ ಆಫ್ ದ ಟ್ರೀ. ಇದು ಮುರಿದು ಬಿದ್ದಾಗ ಎಷ್ಟು ಡಿಗ್ರಿ ಉಂಟು ಮಾಡುತ್ತೆ ಅಂದರೆ 30 ಡಿಗ್ರಿ. ಏನೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಫೈಂಡ್ ದ ಹೈಟ್ ಆಫ್ ದ ಟ್ರೀ. ಹಾಗಾದರೆ ಈ ಬೀಡಿಯ ಹೈಟ್ ಎಷ್ಟು ಅಂತಂತ ನಾವು ಫೈಂಡ್ ಔಟ್ ಮಾಡಬೇಕು. ಬೀಡಿ ಮೀನ್ಸ್ ಹೈಟ್ ಆಫ್ ದ ಟ್ರೀ. ಈಗ ಫಸ್ಟ್ ನಾವೇನನ್ನು ಬರ್ಕೊಳ್ತೀವಿ ಅಂದರೆ ಹೈಟ್ ಆಫ್ ದ ಟ್ರೀ. height of the tree ಈಕ್ವಲ್ಸ್ ಹೈಟ್ ಆಫ್ ದ ಟ್ರೀ ಅಂದರೆ ಇದು ಬಿ ಡಿ. ಬಿ ಸಿ, ಈ ಬಿ ಸಿ ಪಾಯಿಂಟಿಂದ ಅದು ಮುರಿದು ಬಿದ್ದಿದೆ. ಹಾಗಾದರೆ ಇಲ್ಲಿ ಸಿ ಡಿ, ಇದು ಹೈಟ್ ಇದೆ, ಇಷ್ಟು ಉದ್ದ ಇರುತ್ತೆ, ಅದು ಮುರಿದು ಬಿದ್ದಾಗ ಇಲ್ಲಿಗೆ ಬೀಳುತ್ತೆ. ಅಂದರೆ ಬಿ ಡಿ ಅಂದರೆ ಬಿ ಸಿ ಪ್ಲಸ್ ಸಿ ಡಿ. ಬಿ ಸಿ ಪ್ಲಸ್ ಸಿ ಡಿ. ಬಿ ಸಿ ಪ್ಲಸ್ ಸಿ ಡಿ. ಇಲ್ಲಿ ಸಿ ಡಿ ಇದು ಮರದ ಎಷ್ಟು ಮುರಿದು ಬಿದ್ದಿದೆ ಅನ್ನೋದು, ಅದು ಈ ಲೆವೆಲಿಗೆ ಬಿದ್ದಿದೆ ಅಂತಂದರೆ ಇಲ್ಲಿ ಎ ಸಿ ಎಷ್ಟಿದೆಯೋ ಸಿ ಡಿನೂ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಎ ಸಿ ಈಕ್ವಲ್ಸ್ ಸಿ ಡಿ. ನೆಕ್ಸ್ಟ್ ಇನ್ ಟ್ರಯಾಂಗಲ್ ಎ ಬಿ ಸಿ, ಇದೊಂದು ಟ್ರಯಾಂಗಲ್ ಆಗಿದೆ. ಟ್ರಯಾಂಗಲ್ ಎ ಬಿ ಸಿ ಟ್ರಯಾಂಗಲ್. ಇಲ್ಲಿ ಎ ಆ್ಯಂಗಲ್ ಅಕ್ಯೂಟ್ ಆ್ಯಂಗಲ್ ಆಗಿದೆ. ಅಂದರೆ ಇಲ್ಲಿ ಬ್ರೋಕನ್ ಪಾರ್ಟ್ ಮತ್ತು ಇಲ್ಲಿ ಫೂಟ್ ಆಫ್ ದ ಟ್ರೀ ಇದು ಎಷ್ಟು ಮೀಟರಿಂದ ದೂರ ಇದೆ ಅಂತಂದರೆ 8 ಮೀಟರ್. ಬಿದ್ದಾಗ ಎಷ್ಟು ಡಿಗ್ರಿನ ಉಂಟು ಮಾಡಿದೆ ಅಂದರೆ 30 ಡಿಗ್ರಿ. ಇನ್ ಟ್ರಯಾಂಗಲ್ ಎ ಬಿ ಸಿ ಈ 30 ಡಿಗ್ರಿಗೆ ಆಪೋಸಿಟ್ ಸೈಡ್ ಯಾವುದಾಗುತ್ತೆ, ಇದು ಬಿ ಸಿ. ಆಪೋಸಿಟ್ ಸೈಡು ಬಿ ಸಿ, ಇದು ಅಡ್ಜಸೆಂಟ್ ಆಗುತ್ತೆ. ನೆಕ್ಸ್ಟ್ ಇದು ಬಿ ಆ್ಯಂಗಲ್ 90 ಡಿಗ್ರಿ ಇದೆ, ಇದು ಏನಾಗುತ್ತೆ ಹೈಪೋಟಿನೆಸ್ ಆಗುತ್ತೆ. ಈಗ 30 ಡಿಗ್ರಿಗೆ ಆಪೋಸಿಟ್ ಸೈಡು ಬಿ ಸಿ ಬೈ ಇದು ಡಿಸ್ಟೆನ್ಸ್ ಅಂದರೆ ಇಲ್ಲಿದೆಯಲ್ಲ ಬ್ರೋಕನ್ ಪಾರ್ಟ್ ಮತ್ತು ಫೂಟ್ ಆಫ್ ದ ಟ್ರೀ ಇದಕ್ಕಿರೋ ಡಿಸ್ಟೆನ್ಸ್ ಎಷ್ಟು 8 ಮೀಟರ್. 8 ಮೀಟರ್ ಅಂದರೆ ಇಲ್ಲಿ ಎ ಬಿ. ಬಿ ಸಿ ಬೈ ಎ ಬಿ. ಬಿ ಸಿ ಬೈ ಎ ಬಿ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಟ್ಯಾನ್ ತೀಟ. ನೆಕ್ಸ್ಟ್ ಟ್ಯಾನ್ ತೀಟ ಈಕ್ವಲ್ಸ್ ಬಿ ಸಿ ಬೈ ಎ ಬಿ. ಟ್ಯಾನ್ ತೀಟ ಎಷ್ಟು ಡಿಗ್ರಿ ಕೊಟ್ಟರೆ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ಈಕ್ವಲ್ಸ್ ಬಿ ಸಿ ಆ್ಯಸ್ ಇಟ್ ಈಸ್ ಹೇಗಿರುತ್ತೋ ಹಾಗೆ ಬರ್ಕೊಳ್ರಿ. ಬಿ ಸಿ ಎ ಬಿ ಅಂತಂದರೆ 8 ಮೀಟರ್. ನೆಕ್ಸ್ಟ್ ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ಅಂತಂದರೆ 1/√3. 1/√3ನ ಇಲ್ಲಿ ಅಪ್ಲೈ ಮಾಡ್ತೀನಿ. 1/√3 ಈಕ್ವಲ್ಸ್ ಬಿ ಸಿ ಬೈ 8. ನೆಕ್ಸ್ಟ್ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. √3 ಇಂಟು ಬಿ ಸಿ. √3 ಬಿ ಸಿ ಈಕ್ವಲ್ಸ್ 8 1s 8. ಬಿ ಸಿ ಈಕ್ವಲ್ಸ್ 8 ಡಿವೈಡೆಡ್ ಬೈ √3. ನೆಕ್ಸ್ಟ್ ಬಿ ಸಿ ವ್ಯಾಲ್ಯೂ ಸಿಕ್ತು ನಮಗೆ. ಈ ಬಿ ಸಿ ಸಿಕ್ತು. ನೆಕ್ಸ್ಟು ಈಗ ಸಿ ಡಿ ಬೇಕು. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ಫೈಂಡ್ ದ ಹೈಟ್ ಆಫ್ ದ ಟ್ರೀ. ಫೈಂಡ್ ದ ಹೈಟ್ ಆಫ್ ದ ಟ್ರೀ ಅಂದರೆ ಈ ಬಿ ಡಿ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಆಲ್ರೆಡಿ ಬಿ ಸಿ ಸಿಕ್ಕಿದೆ. ನೆಕ್ಸ್ಟ್ ನಮಗೆ ಸಿ ಡಿ ಬೇಕು. ಸಿ ಡಿ ಬೇಕು ಅಂದರೆ ಇಲ್ಲಿ ಎ ಸಿ ಈಕ್ವಲ್ಸ್ ಸಿ ಡಿ ಇವೆರಡು ಕೂಡ ಈಕ್ವಲ್ ಇದೆ. ಎ ಸಿ ಈಕ್ವಲ್ಸ್ ಸಿ ಡಿ. ನೆಕ್ಸ್ಟ್ ಇನ್ ಟ್ರಯಾಂಗಲ್ ಎ ಬಿ ಸಿ ಎ ಸಿ ಹೈಟ್ ಬೇಕಾಗಿರೋದ್ರಿಂದ
ನನಗೆ ಎ ಸಿ ಬೈ ಎ ಬಿ, ಎ ಸಿ ಬೈ ಎ ಬಿ. ಎ ಸಿ ಬೈ ಎ ಬಿ ಅಂದರೆ ಎ ಸಿ ಮೀನ್ಸ್ ಹೈಪೋಟಿನಸ್, ಎ ಬಿ ಅಂದರೆ ಅಡ್ಜಸೆಂಟ್. ಹೈಪೋಟಿನಸ್ ಬೈ ಅಡ್ಜಸೆಂಟ್ ಅಂದರೆ ಸೀಕೆಂಟ್ ತೀಟಾ, ಸೆಕ್ ತೀಟಾ ಈಕ್ವಲ್ಸ್ ಸೀಕೆಂಟ್ ತೀಟಾ ಈಕ್ವಲ್ಸ್ ಎ ಸಿ ಬೈ ಎ ಬಿ, ಎ ಸಿ ಬೈ ಎ ಬಿ. Secant theta value 30 degree equals AC, I don't know, AC divided by AB. AB value 8, secant theta ಅಂದರೆ 2/√3 AC by 8 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ √3 ಇಂಟು √3 AC ಈಕ್ವಲ್ಸ್ 2 ಇಂಟು 8. √3 AC ಈಕ್ವಲ್ಸ್ 2 8s 16. AC ಈಕ್ವಲ್ಸ್ 16/√3. ಈಗ ಎ ಸಿ ವ್ಯಾಲ್ಯೂ ಎಷ್ಟು ಬಂತು? 16/√3 ಮೀಟರ್. ಇಲ್ಲಿ ಎ ಸಿ ವ್ಯಾಲ್ಯೂ 16/√3 ಮೀಟರ್ ಬಂದರೆ ಇಲ್ಲಿ ಎ ಸಿ ಈಕ್ವಲ್ಸ್ ಸಿ ಡಿ. ಯಾಕೆಂದರೆ ಇಲ್ಲಿ ಹೇಳಿದ್ದೀವಿ ನಾವು ಎ ಸಿಗೆ ಸಿ ಡಿ ಈಕ್ವಲ್ ಇದೆ ಅಂತ ಹೇಳಿದ್ದೀವಿ. ಎ ಸಿ ಈಕ್ವಲ್ಸ್ ಸಿ ಡಿ, ಹಾಗಾಗಿ ಎ ಸಿ ಈಕ್ವಲ್ಸ್ ಸಿ ಡಿ ಈಸ್ 16/√3 ಮೀಟರ್. ನೆಕ್ಸ್ಟ್ ಈಗ ನಮಗೆ ವ್ಯಾಲ್ಯೂ ಯಾವ್ದು ಬೇಕಾಗಿರೋದು? ಸಿ ಡಿ ವ್ಯಾಲ್ಯೂ. ಸಿ ಡಿ ವ್ಯಾಲ್ಯೂ ಅಂದರೆ ಈಗ ಬಿ ಡಿ ಅಂದರೆ ಹೈಟ್ ಆಫ್ ದ ಟ್ರೀ. ಬಿ ಡಿ ಈಕ್ವಲ್ಸ್, ನಾವು ಬಿ ಡಿನ ನಾವು ಬಿ ಸಿ ಪ್ಲಸ್ ಸಿ ಡಿ ಅಂತ ಬರೀಬೋದು. ಬಿ ಡಿ ಈಕ್ವಲ್ಸ್ ಬಿ ಸಿ ಪ್ಲಸ್ ಸಿ ಡಿ. ಬಿ ಸಿ ವ್ಯಾಲ್ಯೂ 8/√3 ಪ್ಲಸ್ ಸಿ ಡಿ ವ್ಯಾಲ್ಯೂ 16/√3. ಎಲ್ ಸಿ ಎಮ್ ತೆಗಿಬೇಕು. ಡಿನಾಮಿನೇಟರ್ ಎಲ್ ಸಿ ಎಮ್ಮು ಇಲ್ಲಿ √3 ಇದೆ, ಇಲ್ಲಿ √3 ಇದೆ, ಸೇಮ್ ಇದೆ. ಎರಡರಲ್ಲೂ ಡಿನಾಮಿನೇಟರ್ ಸೇಮ್ ಇದೆ ಅಂದರೆ ಒನ್ ಟೈಮ್ ಮಾತ್ರ ಬರ್ಕೊಳ್ಳೋಣ. √3 ಇಲ್ಲಿ 8/√3 ಇಂಟು √3. ಈ 8/√3ಗೆ ಎಲ್ ಸಿ ಎಮ್ ಮಲ್ಟಿಪ್ಲೈ ಮಾಡಿದೆ. √3 ಕ್ಯಾನ್ಸಲ್ ಆಗುತ್ತೆ. 8 ಪ್ಲಸ್ ಸೇಮ್ ಆ್ಯಸ್ ಇಟ್ ಈಸ್ 16/√3 ಇಂಟು √3 ಕ್ಯಾನ್ಸಲ್, remaining is 16. 8 plus 16 is 24/√3. ಈ √3ನ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಮಾಡಿ. ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಡಿನಾಮಿನೇಟರ್ √3 ಇದೆ ಅಂದರೆ √3ನೇ ಬರುತ್ತೆ. √3/√3. ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಮಾಡಬೇಕು. ನ್ಯೂಮರೇಟರ್ ಇಂಟು ನ್ಯೂಮರೇಟರ್, ಡಿನಾಮಿನೇಟರ್ 24/√3. ಇಲ್ಲಿ √3 ಇಂಟು √3 √9 ವ್ಯಾಲ್ಯೂ 3. 3ಇಂದ 24 ಡಿವೈಡ್ ಆಗುತ್ತೆ. 3 1s 3 8s. ಬಿ ಡಿ ಈಕ್ವಲ್ಸ್ 8/√3 ಮೀಟರ್. ದ ಹೈಟ್ ಆಫ್ ದ ಟ್ರೀ ಈಸ್ the height of the tree is 8/√3 meter. The third question is, a contractor plans to install 2 slides for the children to play in a park. For the children below the age of 5 years, she prefers to have a slide whose top is at a height of 1.5 meter and is inclined at an angle of 30 degree to the ground. Whereas for elder children, she wants to have a steep slide at a height of 3 meter and inclined at an angle of 60 degree to the ground. What should be the length of the slide in each case? ಸ್ಟೂಡೆಂಟ್ಸ್, ಒಬ್ಬ ಕಾಂಟ್ರಾಕ್ಟರ್ ಇರ್ತಾರೆ. ಆ ಕಾಂಟ್ರಾಕ್ಟರ್
ಒಂದು ಜಾರು ಬಂಡೆಯನ್ನು ತಯಾರು ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾರೆ. ಆ ಜಾರು ಬಂಡೆ ಹೇಗಿರುತ್ತೆ ಅಂತಂತಂದರೆ, ಫಾರ್ ದ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 5 years, 5 ವರ್ಷಗಳ ಒಳಗಿನ ಮಕ್ಕಳಿಗೆ 1.5 ಮೀಟರ್ ಹೈಟ್ ಇರೋ ಅಂಥದ್ದು. ಅದು ನೆಲಕ್ಕೆ ತಾಕಿದರೆ ಎಷ್ಟು ಡಿಗ್ರಿ ಉಂಟಾಗಬೇಕು ಅಂತ ಇರುತ್ತೆ, 30 ಡಿಗ್ರಿ. ಇಲ್ಲಿದೆ ನೋಡಿ, ಸ್ಲೈಡ್ whose top is height of 1.5 meter and is inclined at an angle of 30 degree to the ground. ಅದು 30 ಡಿಗ್ರಿನ ಉಂಟು ಮಾಡಬೇಕು. ಎಷ್ಟು ಹೈಟ್ ಇರುತ್ತೆ? ಬಿಲೋ 5 years ಚಿಲ್ಡ್ರನ್ಸಿಗೆ 1.5 ಮೀಟರ್ ಹೈಟ್ ಇರುತ್ತೆ. ಅದು ನೆಲಕ್ಕೆ ತಾಕಿದರೆ ಜಾರು ಬಂಡೆ ಎಷ್ಟು ಮೀಟರ್ನ ಎಷ್ಟು ಡಿಗ್ರಿನ ಉಂಟು ಮಾಡುತ್ತೆ ಅಂದರೆ 30 ಡಿಗ್ರಿನ ಉಂಟು ಮಾಡುತ್ತೆ ಅಂತ ಹೇಳುತ್ತೆ. ನೆಕ್ಸ್ಟು, whereas for elder children she wants to have a steep slide at a height of 3 meter and inclined at an angle of 60 degree to the ground. ನೆಕ್ಸ್ಟು ಎಲ್ಡರ್ ಚಿಲ್ಡ್ರನ್ಸಿಗೆ ಅಂದರೆ 5 ವರ್ಷಗಳ ಮೇಲಿನ ಮಕ್ಕಳಿಗೆ ಎಷ್ಟು ಇರಬೇಕು ಅಂದರೆ 3 ಮೀಟರ್ ಹೈಟ್ ಇರುತ್ತೆ. ಈ ಡಿ ಇದೆಯಲ್ಲ, ಇದು 3 ಮೀಟರ್ ಹೈಟ್ ಇರುತ್ತೆ. ಅದು ಗ್ರೌಂಡಿಗೆ ಈ ಸ್ಲೈಡ್ ಇದೆಯಲ್ಲ, ಈ ಸ್ಲೈಡ್ ಎಷ್ಟು ಡಿಗ್ರಿನ ಉಂಟು ಮಾಡುತ್ತೆ ಅಂತ ಹೇಳಿದರೆ 60 ಡಿಗ್ರಿನ ಉಂಟು ಮಾಡುತ್ತೆ. ಆ ರೀತಿ ಒಂದು ಪ್ಲ್ಯಾನನ್ನು ಮಾಡ್ತಾರೆ ಕಾಂಟ್ರಾಕ್ಟರ್ಸ್ 2 ಸ್ಲೈಡ್ಸನ್ನು ಚಿಲ್ಡ್ರನ್ಸಿಗೆ ತಯಾರು ಮಾಡೋಕ್ಕೆ. ಈಗ DE ಎಷ್ಟು ಮೀಟರ್ ಇದೆ ಅಂದರೆ 3 ಮೀಟರ್. ಆ ಜಾರು ಬಂಡೆ ಎಷ್ಟು ಡಿಗ್ರಿನ ಉಂಟು ಮಾಡುತ್ತೆ ಅಂದರೆ 60 ಡಿಗ್ರಿ. ನೆಕ್ಸ್ಟು ಇನ್ನೊಂದು ಬಿಲೋ ದ 5 yearsಗೆ ಹೈಟ್ ಎಷ್ಟಿರುತ್ತೆ ಅಂದರೆ 1.5. ಅದು ಎಷ್ಟು ಡಿಗ್ರಿನ ಉಂಟು ಮಾಡುತ್ತೆ ಅಂದರೆ 30 ಡಿಗ್ರಿ. ನೆಕ್ಸ್ಟ್ ಫಸ್ಟ್ ಈಗೇನು ಮಾಡಬೇಕು ಅಂತಂದರೆ, ಫಾರ್ ಎಲ್ಡರ್ ಚಿಲ್ಡ್ರನ್ ಇನ್ ಟ್ರಯಾಂಗಲ್ ಫಸ್ಟ್ ಫಿಗರ್ ಇದೆಯಲ್ಲ, ಇದು 1.5 ಮೀಟರ್ ಮತ್ತು ಅದು 30 ಡಿಗ್ರಿ ಉಂಟು ಮಾಡುತ್ತಲ್ಲ, ಇದು ಎಷ್ಟು. ಈಗ ಏನು ಫೈಂಡ್ ಔಟ್ ಮಾಡೋಕ್ಕೆ ಅಂದರೆ, ವಾಟ್ ಶುಡ್ ಬಿ ದ ಲೆಂತ್ ಆಫ್ ದ ಸ್ಲೈಡ್ ಇನ್ ಈಚ್ ಕೇಸ್. ಈ ಪ್ರತಿಯೊಂದು ಕೇಸಲ್ಲೂ ಈ ಸ್ಲೈಡಿನ ಉದ್ದ ಎಷ್ಟು ಅಂತ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಅಂದರೆ AC, ಇದು ಜಾರು ಬಂಡೆ, ಸ್ಲೈಡ್ ಅಂದರೆ ಇದು ಜಾರು ಬಂಡೆ, ಅಂದರೆ ACಯ ಉದ್ದ ಎಷ್ಟು ಅಂದರೆ ದ ಸ್ಲೈಡ್ ಆಫ್ ದ ಲೆಂತ್, ಈ ಸ್ಲೈಡಿನ ಉದ್ದ. ನೆಕ್ಸ್ಟ್ ದ ಲೆಂತ್ ಆಫ್ ದ DF, ಈ ಸ್ಲೈಡಿನ ಉದ್ದ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಇನ್ ಟ್ರಯಾಂಗಲ್ ABCಲಿ ACನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಇನ್ ಟ್ರಯಾಂಗಲ್ ABC, ಇಲ್ಲಿ ಈ 30 ಡಿಗ್ರಿ ಅಕ್ಯೂಟ್ ಆ್ಯಂಗಲ್ ಆಗುತ್ತೆ. ಈ ಅಕ್ಯೂಟ್ ಆ್ಯಂಗಲ್ಲಿಗೆ ಅಂದರೆ C ಆ್ಯಂಗಲ್ ಅಕ್ಯೂಟ್ ಆ್ಯಂಗಲ್ ಆಗುತ್ತೆ. ಈ C ಆ್ಯಂಗಲ್ ಎಷ್ಟು ಡಿಗ್ರಿ ಕೊಟ್ಟರೆ 30 ಡಿಗ್ರಿ. ಈ 30 ಡಿಗ್ರಿಗೆ ಆಪೋಸಿಟ್ ಸೈಡು AB ಆಗುತ್ತೆ. ಇದು ಹೈಪೋಟಿನಸ್, ಇದು ಅಡ್ಜಸೆಂಟ್. ನಮಗೆ ಬೇಕಾಗಿರೋದು AC ಅಂದರೆ ಹೈಪೋಟಿನಸ್ ಎಷ್ಟಿದೆ ಅಂತಂತ ಬೇಕಾಗಿರೋದು. ಹಾಗಾಗಿ ಇಲ್ಲಿ ಯಾವುದಿದೆ ಅಂದರೆ ABನ ಲೆಂತ್ ಕೊಟ್ಟರೆ AB/AC ಅಂದರೆ ಆಪೋಸಿಟ್ ಬೈ ಹೈಪೋಟಿನಸ್, ಅಂದರೆ ಆಪೋಸಿಟ್ ಬೈ ಹೈಪೋಟಿನಸ್. ಆಪೋಸಿಟ್ ಅಂದರೆ AB/AC, AB/AC ಅಂದರೆ ಆಪೋಸಿಟ್ ಬೈ ಹೈಪೋಟಿನಸ್ ಅಂದರೆ ಸೈನ್ ತೀಟಾ. ಇಲ್ಲಿ ಸೈನ್ ತೀಟಾ ಅಂದರೆ ಎಷ್ಟು ಡಿಗ್ರಿ ಇದೆ? 30 ಡಿಗ್ರಿ. ಸೈನ್ 30 ಡಿಗ್ರಿ ಈಕ್ವಲ್ಸ್ AB/AC. ಸೈನ್ 30 ಡಿಗ್ರಿ ಅಂತಂದರೆ 1/2 ಈಕ್ವಲ್ಸ್ ಲೆಂತ್ ಆಫ್ ದ AB ಈಸ್ 1.5 ಡಿವೈಡೆಡ್ ಬೈ AC. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, AC ಇಂಟು 1 AC ಈಕ್ವಲ್ಸ್ 1.5 ಇಂಟು 2. AC ಈಕ್ವಲ್ಸ್ 1.5 ಇಂಟು 2 ಈಸ್ 3. ನೆಕ್ಸ್ಟು ಇಲ್ಲಿ ಮೀಟರಲ್ಲಿದೆ ಪ್ರಾಬ್ಲಮ್ಮು, ಹಾಗಾಗಿ 3 ಮೀಟರ್. AC ಈಸ್ 3 ಮೀಟರ್. ನೆಕ್ಸ್ಟು ಇನ್ನೊಂದು ಸ್ಲೋಪ್ ಇದೆ. ಆ ಸ್ಲೋಪ್ ಅಂದರೆ ಒಂದು ಸ್ಲೈಡ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಸ್ಲೈಡಲ್ಲಿ ಇದು DF. ನೆಕ್ಸ್ಟ್ 3 ಮೀಟರ್ ಹೈಟ್ ಎಷ್ಟಿದೆ ಇಲ್ಲಿ? DE ಅಂದರೆ 3 ಮೀಟರ್ ಇದೆ. ನೆಕ್ಸ್ಟು ಇಲ್ಲಿ ಯಾವುದನ್ನು ಫೈಂಡ್ ಔಟ್ ಮಾಡಬೇಕು? DF. ಈ DFನ ಹೈಟ್ ಎಷ್ಟಿದೆ ಅಂತಂತ ಕೇಳಿರೋದು. ಹಾಗೆ ನೆಕ್ಸ್ಟು ಸೇಮ್ ಆ್ಯಸ್ ಇಟ್ ಈಸ್ ಇನ್ ಟ್ರಯಾಂಗಲ್ DEF. ಇದು ಕೂಡ ಆಪೋಸಿಟ್ ಬೈ ಇದು 60 ಡಿಗ್ರಿಗೆ. ಇಲ್ಲಿ 60 ಡಿಗ್ರಿ ಇದೆ, ಇದು 60 ಡಿಗ್ರಿ ಅಂದರೆ ಇದು F ಈಸ್ ಅಕ್ಯೂಟ್ ಆ್ಯಂಗಲ್. ಈ ಅಕ್ಯೂಟ್ ಆ್ಯಂಗಲ್ಲಿಗೆ ಆಪೋಸಿಟ್ ಸೈಡು
ಡಿ ಇ ಆಗುತ್ತೆ ಆಪೋಸಿಟ್. ಇದು ಅಡ್ಜಸೆಂಟು, ಇದು ಹೈಪೋಟಿನಸ್. ಆಪೋಸಿಟ್ ಬೈ ಹೈಪೋಟಿನಸ್. ಆಪೋಸಿಟ್ ಸೈಡ್ ಅಂದರೆ ಡಿ ಇ, ಡಿ ಬೈ ಡಿ ಎಫ್, ಡಿ ಬೈ ಡಿ ಎಫ್. ಡಿ ಬೈ ಡಿ ಎಫ್ ಅಂದರೆ ಆಪೋಸಿಟ್ ಬೈ ಹೈಪೋಟಿನಸ್. ಆಪೋಸಿಟ್ ಬೈ ಹೈಪೋಟಿನಸ್ ಅಂದರೆ ಸೈನ್ ತೀಟಾ. ಅಂದರೆ ಸೈನ್ ಇಲ್ಲಿ ಎಷ್ಟು ಡಿಗ್ರಿ ಕೊಟ್ಟಿರೋದು 60 ಡಿಗ್ರಿ. ಹಾಗೆ ಸೈನ್ 60 ಡಿಗ್ರಿ ಈಕ್ವಲ್ಸ್ ಡಿ ಇ ಬೈ ಡಿ ಎಫ್. ಸೈನ್ 60 ಡಿಗ್ರಿ ಅಂದರೆ √3/2. √3/2 ಈಕ್ವಲ್ಸ್ ಡಿ ಇ ವ್ಯಾಲ್ಯೂ 3 ಡಿವೈಡೆಡ್ ಬೈ ಡಿ ಎಫ್. ಇದನ್ನೇ ಫೈಂಡ್ ಔಟ್ ಮಾಡಬೇಕಾಗಿರೋದು. ಹಾಗಾಗಿ ಡಿ ಎಫ್ ಹಾಗೆ ಬರ್ಕೊಳ್ತೀನಿ. ಇನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ √3 ಇಂಟು ಡಿ ಎಫ್. √3 ಡಿ ಎಫ್ ಈಕ್ವಲ್ಸ್ 3 ಇಂಟು 2. ಡಿ ಎಫ್ ಈಕ್ವಲ್ಸ್ 3 ಇಂಟು 2 ಡಿವೈಡೆಡ್ ಬೈ √3. ಡಿ ಎಫ್ ಈಕ್ವಲ್ಸ್ ಇಲ್ಲಿ √3 ಇದೆ ಡಿನಾಮಿನೇಟ್ರ್ ಪ್ಲೇಸಲ್ಲಿ, ನ್ಯೂಮರೇಟರ್ ಪ್ಲೇಸಲ್ಲಿ 3 ಇದೆ. ಈ 3ನ ನಾನು √3 ಇಂಟು √3 ಅಂತ ಬರಿಬೋದು. ಯಾಕೆಂದರೆ √3 ಇಂಟು √3 √9. √9 ವ್ಯಾಲ್ಯೂ 3. ಹಾಗಾಗಿ √3 ಇಂಟು √3 ಇಂಟು 2 ಡಿವೈಡೆಡ್ ಬೈ √3. 1 √3 1 √3 ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ √3 ಇಂಟು 2. ಈಗ √3 ವ್ಯಾಲ್ಯೂ 1.73. ಸ್ಟೂಡೆಂಟ್ಸ್, ನಿಮಗೆ √3 ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಇನ್ನು ಡಿವಿಷನ್ ಮೆಥಡಲ್ಲಿ ಮಾಡಬೇಕು. ಸ್ಕ್ವಯರ್ ರೂಟ್ನ ಡಿವಿಷನ್ ಮೆಥಡಲ್ಲಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಅದೇ ರೀತಿ ಮಾಡ್ಕೊಳ್ರಿ ಇದನ್ನು. √3 ಅಂದರೆ 1.73 ಬರುತ್ತೆ ಆನ್ಸರು. 1.73 ಇಂಟು 2 ಮಲ್ಟಿಪ್ಲೈ ಮಾಡಿದರೆ 3.46 ಮೀಟರ್. ಡಿ ಎಫ್ ಈಸ್ 3.46 ಮೀಟರ್. ಅಂದರೆ ಇದು ಈ ಸ್ಲೈಡಿನ ಲೆಂತ್ ಆಫ್ ದ ಸ್ಲೈಡ್ ಈಸ್ 3.46 ಮೀಟರ್. ಇದು ಫಸ್ಟ್ ಸ್ಲೈಡಿನ ಲೆಂತ್ 3 ಮೀಟರು, ಸೆಕೆಂಡ್ ಸ್ಲೈಡಿನ ಲೆಂತ್ 3.46 ಮೀಟರ್. The fourth problem is the angle of elevation of the top of a tower from a point on the ground which is 30 meter away from the foot of the tower is 30 degree. Find the height of the tower. ಸ್ಟೂಡೆಂಟ್ಸ್, ನೀವು ಒಂದು ಟವರ್ ಇರುತ್ತೆ, ನೀವು ಕೆಳಗೆ ನಿಂತ್ಕೊಂಡು ಆ ಟವರಿನ ತುದಿನ ನೋಡ್ತಾ ಇರ್ತೀರ. ದ ಆ್ಯಂಗಲ್ ಆಫ್ ದ ಎಲಿವೇಶನ್ ಆಫ್ ದ ಟಾಪ್ ಆಫ್ ದಿ ಟವರ್. ಈ ಟವರ್ನ ಟಾಪನ್ನು ನೀವು ಕೆಳಗೆ ನಿಂತ್ಕೊಂಡು ನೋಡ್ತಾ ಇರ್ತೀರ. ಅದು ಎಷ್ಟು ಡಿಗ್ರಿ ಅಂತ ಹೇಳುತ್ತೆ, 30 ಡಿಗ್ರಿನ ಉಂಟು ಮಾಡುತ್ತೆ ಅಂತ ಹೇಳುತ್ತೆ. ಬಟ್ ಆ ಗ್ರೌಂಡ್, ಆ ಫೂಟ್ ಆಫ್ ದ ಟವರ್, ಈ ಫೂಟ್ ಆಫ್ ದ ಟವರಿಂದ ನೀವು ನಿಂತಿರೋ ಡಿಸ್ಟೆನ್ಸ್ ಎಷ್ಟು ಮೀಟರ್ ಇರುತ್ತೆ ಅಂತ ಹೇಳಿದರೆ 30 ಮೀಟರ್ ಇರುತ್ತೆ ಅಂತ ಹೇಳಿದರೆ, ನೀವು ನಿಂತ್ಕೊಂಡು ನೋಡಿದಾಗ ಅದು ಎಷ್ಟು ಡಿಗ್ರಿನ ಉಂಟು ಮಾಡುತ್ತೆ ಅಂತೇಳಿರೋದು 30 ಡಿಗ್ರಿನ ಉಂಟು ಮಾಡುತ್ತೆ ಅಂತೇಳಿದರೆ. ಹಾಗಾದರೆ ನೀವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಫೈಂಡ್ ದ ಹೈಟ್ ಆಫ್ ದಿ ಟವರ್. ಹಾಗಾದರೆ ಈ ಟವರಿನ ಹೈಟ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಅಂದರೆ ಎ ಬಿ ಈಸ್ ದ ಹೈಟ್ ಆಫ್ ದಿ ಟವರ್. ಈ ಟವರಿನ ಲೆಂತ್ ಎಷ್ಟಿದೆ ಅಥವಾ ಹೈಟ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ಫಸ್ಟು ಇಲ್ಲಿ ಸಿ ಇಸ್ ಆನ್ ಅಕ್ಯೂಟ್ ಆ್ಯಂಗಲ್. ಅಕ್ಯೂಟ್ ಆ್ಯಂಗಲ್ ಎಷ್ಟು ಡಿಗ್ರಿ ಕೊಟ್ಟಿದ್ದಾರೆ ಇಲ್ಲಿ 30 ಡಿಗ್ರಿ. ಈ ಅಕ್ಯೂಟ್ ಆ್ಯಂಗಲಿಗೆ ಆಪೋಸಿಟ್ ಸೈಡ್ ಎ ಬಿ, ಇದು ಆಪೋಸಿಟ್ ಆಗುತ್ತೆ. ಇದು ಬಿ ಆ್ಯಂಗಲ್ 90 ಡಿಗ್ರಿಗೆ ಆಪೋಸಿಟ್ ಸೈಡು ಹೈಪೋಟಿನಸ್. ಇದು ಸಿ ಆ್ಯಂಗಲ್ಗೆ ಇದು ಅಡ್ಜಸೆಂಟ್ ಆ್ಯಂಗಲ್ ಆಗುತ್ತೆ. ನೆಕ್ಸ್ಟ್ ನೀವು ಏನು ಫೈಂಡ್ ಔಟ್ ಮಾಡಬೇಕಾಗಿರೋದು ಹೈಟ್ ಆಫ್ ದ ಟವರ್, ಅಂದರೆ ಎ ಬಿ ಫೈಂಡ್ ಔಟ್ ಮಾಡಬೇಕು. ಅಂದರೆ ಇದು ಎ ಬಿ ಬೈ ಬಿ ಸಿ. ಇಲ್ಲಿ ಬಿ ಸಿ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಎ ಬಿ ಬೈ ಬಿ ಸಿ. ಇನ್ ಟ್ರಯಾಂಗಲ್ ಎ ಬಿ ಸಿ, ಟ್ರಯಾಂಗಲ್ ಎ ಬಿ ಸಿ, ಎ ಬಿ ಬೈ ಬಿ ಸಿ. ಎ ಬಿ ಬೈ ಬಿ ಸಿ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಟ್ಯಾನ್ ತೀಟಾ. ಇಲ್ಲಿ ಟ್ಯಾನ್ ಎಷ್ಟು ಡಿಗ್ರಿ ಕೊಟ್ಟರೆ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ಈಕ್ವಲ್ಸ್ ಎ ಬಿ ಬೈ ಬಿ ಸಿ. ಟ್ಯಾನ್ 30 ಡಿಗ್ರಿ ಅಂದರೆ 1/√3. 1/√3 ಈಕ್ವಲ್ಸ್ ಎ ಬಿ ಈಸ್
ಎ ಬಿ ಕೊಟ್ಟಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಆ್ಯಸ್ ಇಟ್ ಈಸ್ ಹೇಗಿರುತ್ತೋ ಹಾಗೆ ಬರ್ಕೊಳ್ರಿ. ಎ ಬಿ ಬೈ ಬಿ ಸಿ ಈಸ್ 30 ಮೀಟರ್. ಕ್ರಾಸ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ √3 ಇಂಟು ಎ ಬಿ, √3 ಎ ಬಿ ಈಕ್ವಲ್ಸ್ 30 ಇಂಟು 1 30. ಎ ಬಿ ಈಕ್ವಲ್ಸ್ 30 ಈಕ್ವಲ್ಸ್ ಇಂದ ರೈಟ್ ಹ್ಯಾಂಡಿಗೆ ಬಂದರೆ √3 ಡಿವೈಡೆಡ್ ಬೈ √3 ಆಗುತ್ತೆ. ನೆಕ್ಸ್ಟ್ ಎ ಬಿ ಈಕ್ವಲ್ಸ್ 30 ಡಿವೈಡೆಡ್ ಬೈ √3. ಡಿನಾಮಿನೇಟ್ರ್ ಪ್ಲೇಸಲ್ಲಿ √3 ಇರೋದ್ರಿಂದ ಇದನ್ನ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಮಾಡಿ ಇದು √3 ಬೈ √3 ಆಗುತ್ತೆ. ಎ ಬಿ ಈಕ್ವಲ್ಸ್ 30 ಇಂಟು √3 30 √3. ಡಿನಾಮಿನೇಟ್ರ್ ಇಂಟು ಡಿನಾಮಿನೇಟ್ರ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. √3 ಇಂಟು √3 √9. √9 ವ್ಯಾಲ್ಯೂ 3. 3ಇಂದ 30ನ ಡಿವೈಡ್ ಮಾಡಿ 3 10s. ಎ ಬಿ ಈಕ್ವಲ್ಸ್ 10 √3. ಎ ಬಿ ಈಕ್ವಲ್ಸ್ 10 ಇಂಟು 10 √3 10 ಇಂಟು √3. √3 ವ್ಯಾಲ್ಯೂ 1.73. ಎ ಬಿ ಈಕ್ವಲ್ಸ್ 10 ಇಂಟು 1.73 ಮಲ್ಟಿಪ್ಲೈ ಮಾಡಿದರೆ 17.3 ಮೀಟರ್. ದ height of the tower is 17.3 meter. The next problem is a 1.5 meter tall boy is standing at some distance from a 30 meter tall building. The angle of elevation from his eyes to the top of the building increases from 30 degree to 60 degree as the walk towards the building. Find the distance he walked towards the building. ಸ್ಟೂಡೆಂಟ್ಸ್, ಒಬ್ಬ ಟಾಲ್ ಬಾಯ್ ಇರ್ತಾನೆ, ಒಬ್ಬ ಹುಡುಗ ಇರ್ತಾನೆ. ಅವ್ನು ಎಷ್ಟು ಹೈಟ್ ಇರ್ತಾನೆ ಅಂದರೆ 1.5 ಮೀಟರ್ ಇರ್ತಾನೆ. ಇಲ್ಲಿ ಸಿ ಡಿ ಇದೆಯಲ್ಲ, ಇದು ಬಾಯ್ ನಿಂತಿರೋದು. ಅದು ಅವ್ನು ಎಷ್ಟು ಉದ್ದ ಇರ್ತಾನೆ ಅಂದರೆ 1.5 ಮೀಟರ್ ಇದ್ದಾನೆ. ಈ ಸ್ಟ್ಯಾಂಡಿಂಗ್ ಅಟ್ ಸಮ್ ಡಿಸ್ಟೆನ್ಸ್ ಫ್ರಮ್ ಎ 30 ಮೀಟರ್ ಟಾಲ್ ಬಿಲ್ಡಿಂಗ್. ಇಲ್ಲಿ 30 ಮೀಟರ್ ಇದೆ. ಎ ಬಿ ಇದೆಯಲ್ಲ, ಇದು ಎ ಬಿ ಬಿಲ್ಡಿಂಗು. ಅದು ಎಷ್ಟು ಮೀಟರ್ ಇದೆ ಅಂದರೆ 30 ಮೀಟರ್ ಇದೆ. ಆ ಬಿಲ್ಡಿಂಗಿಂದ ಸ್ವಲ್ಪ ದೂರದಲ್ಲಿ ಒಬ್ಬ ಹುಡುಗ ನಿಂತಾನೆ. ದ ಆ್ಯಂಗಲ್ ಆಫ್ ಎಲಿವೇಶನ್ ಫ್ರಮ್ ಇಸ್ ಐಸ್ ಟು ದ ಟಾಪ್ ಆಫ್ ದ ಬಿಲ್ಡಿಂಗ್ ಇನ್ಕ್ರೀಸಸ್ ಫ್ರಮ್ 30 ಡಿಗ್ರಿ ಟು 60 ಡಿಗ್ರಿ ಆ್ಯಸ್ ದ ವಾಕ್ ಟುವರ್ಡ್ಸ್ ದ ಬಿಲ್ಡಿಂಗ್. ಈಗ ಅವನು ಏನು ಮಾಡ್ತಾನೆ ಅಂತಂದರೆ ಕತ್ತೆತ್ತಿ ಆ ಬಿಲ್ಡಿಂಗಿನ ತುದಿಯನ್ನು ಕತ್ತೆತ್ತಿ ನೋಡಿದಾಗ 30 ಡಿಗ್ರಿ ಉಂಟಾಗುತ್ತೆ. ಇನ್ನು ಸ್ವಲ್ಪ ದೂರ ನಡೆದು ಬಂದಾಗ ಹಂಗೆ 60 ಡಿಗ್ರಿನೂ ಕೂಡ ಉಂಟಾಗುತ್ತೆ. ಹಾಗಾದರೆ ಏನು ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದ ಡಿಸ್ಟೆನ್ಸ್ ಈ ವಾಕ್ಡ್ ಟುವರ್ಡ್ಸ್ ದ ಬಿಲ್ಡಿಂಗ್. ಹಾಗಾದರೆ ಈ ಬಿಲ್ಡಿಂಗ್ ಇಲ್ಲಿದೆ, ಬಾಯ್ ಇಲ್ಲಿ ನಿಂತಾನೆ. ಹಾಗಾದರೆ ಬಿಲ್ಡಿಂಗ್ ಹತ್ರ ಎಷ್ಟು ದೂರ ನಡ್ಕೊಂಬಂದಾನೆ ಅಂತ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಫೈಂಡ್ ದ ಡಿಸ್ಟೆನ್ಸ್ ಈ ವಾಕ್ಡ್ ಟುವರ್ಡ್ಸ್ ದ ಬಿಲ್ಡಿಂಗ್. ಓಕೆ ಸ್ಟೂಡೆಂಟ್, ಇದೊಂದು ಟ್ರಯಾಂಗಲ್ ಆಗಿದೆ. ಫಸ್ಟ್ ಇನ್ ಟ್ರಯಾಂಗಲ್ ಫಸ್ಟ್ 30 ಡಿಗ್ರಿದು ಮಾಡ್ಕೊಳ್ಳೋಣ. ಆಮೇಲೆ 30 ಡಿಗ್ರಿ ಬಂದಮೇಲೆ ನೆಕ್ಸ್ಟ್ ಆಮೇಲೆ ಬರ್ತಾ ಅವನು ಏನು ಮಾಡಿದ್ದಾನೆ 60 ಡಿಗ್ರಿ ಉಂಟಾಗುತ್ತೆ. ಅವನು ಹಂಗೆ ಕತ್ತೆತ್ತಿ ನೋಡ್ತಾ ಹೋದಾಗ. ಹಾಗೆ ಫಸ್ಟ್ ನಾವು ಟ್ರಯಾಂಗಲ್ ಎ ಸಿ ಜಿ, ಇದೊಂದು ಟ್ರಯಾಂಗಲ್ ಆಗಿದೆ. ಅಲ್ಲಿ ಸಿ ಆ್ಯಂಗಲ್ಲು 30 ಡಿಗ್ರಿ. ಏಕೆಂದರೆ ಫಸ್ಟ್ 30 ಡಿಗ್ರಿ ಉಂಟಾಗಿರೋದ್ರಿಂದ 30 ಡಿಗ್ರಿನ ಫಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಈ ಆ್ಯಂಗಲ್ ಎ ಸಿ ಜಿ ಇನ್ ಟ್ರಯಾಂಗಲ್ ಎ ಸಿ ಜಿಲಿ ಆ್ಯಂಗಲ್ ಎ ಸಿ ಜಿ ಈಕ್ವಲ್ಸ್ 30 ಡಿಗ್ರಿ. ಟ್ಯಾನ್ ಇಲ್ಲಿ ಸಿ ಆ್ಯಂಗಲ್ಗೆ ಅಂದರೆ ಸಿ ಇಸ್ ದ ಅಕ್ಯೂಟ್ ಆ್ಯಂಗಲ್, ಇದಕ್ಕೆ ಆಪೋಸಿಟ್ ಸೈಡು ಎ ಜಿ ಆಗುತ್ತೆ. ಎ ಜಿ ಅಡ್ಜಸೆಂಟ್ ಸೈಡ್, ಸಿ ಜಿ ಅಡ್ಜಸೆಂಟ್ ಸೈಡು. ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಟ್ಯಾನ್ ತೀಟಾ. ಟ್ಯಾನ್ ತೀಟಾ ಈಕ್ವಲ್ಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಸೈಡ್ ಅಂತಂದರೆ ಎ ಜಿ ಡಿವೈಡೆಡ್ ಬೈ ಸಿ ಜಿ. ಟ್ಯಾನ್ ತೀಟಾ ಅಂತಂದರೆ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ಈಕ್ವಲ್ಸ್ ಎ ಜಿ ಬೈ ಸಿ ಜಿ. ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ 1/√3 ಈಕ್ವಲ್ಸ್ ಎ ಜಿ ವ್ಯಾಲ್ಯೂ. ಇಲ್ಲಿ ನೋಡಿ ಎ ಜಿ ವ್ಯಾಲ್ಯೂ 28.5 ಅಂತ ಬರ್ತೀನಿ. ಹೇಗೆ ಬರೆದಿದೆ 28.5 ಅಂದರೆ ಇದು ಬಿಲ್ಡಿಂಗ್ ಎ ಬಿಂದು ಬಿಲ್ಡಿಂಗ್ ಇದು ಎಷ್ಟಿದೆ 30 ಮೀಟರ್ ಇದೆ.
ಇಲ್ಲಿ ಸಿ ಡಿ ಅಂದರೆ ಇದು ಬಾಯ್ ಇರಲ್ಲ, ಅವನ ಉದ್ದ ಎಷ್ಟಿದೆ ಅಂದರೆ 1.5 ಮೀಟರ್. ಈ 30 ಮೀಟರಲ್ಲಿ 1.5 ಮೀಟರ್ ಅವನ ಉದ್ದ ಇದೆಯಲ್ಲ, ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ ನಮಗೆ ಎ ಜಿ ವ್ಯಾಲ್ಯೂ ಸಿಗುತ್ತೆ. ಎಷ್ಟು? 28.5. ಏಜ್ ಈಸ್ 28.5 ಡಿವೈಡೆಡ್ ಬೈ ಸಿ ಜಿ. ಹಾಗೆ ಬರ್ಕೊಳ್ತೀನಿ. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ನು. ಸಿ ಜಿ ಈಕ್ವಲ್ಸ್ √3 ಇಂಟು 28.5. ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ಇನ್. ಈಗ ಎ ಸಿ ಜಿ ಅಂದರೆ 30 ಡಿಗ್ರಿದಾಯಿತು. ನೆಕ್ಸ್ಟ್ ಈಗ 60 ಡಿಗ್ರಿದು ಮಾಡೋಣ. ಅಂದರೆ ಟ್ರಯಾಂಗಲ್ ಎ ಇ ಜಿ. ಇನ್ನು ಟ್ರಯಾಂಗಲ್ ಎ ಇ ಜಿಯಲ್ಲಿ ಆ್ಯಂಗಲ್ ಎ ಇ ಜಿ ಈಕ್ವಲ್ಸ್ 60 ಡಿಗ್ರಿ. 60 ಇದು ಆಪೋಸಿಟ್ ಸೈಡ್. 60 ಡಿಗ್ರಿದು ಅಕ್ಯೂಟ್ ಆ್ಯಂಗಲ್ ಆಗುತ್ತೆ. ಇದಕ್ಕೆ ಆಪೋಸಿಟ್ ಸೈಡ್ ಎ ಜಿ, ಆಪೋಸಿಟ್ ಬೈ ಅಡ್ಜಸೆಂಟ್ ಆ್ಯಸ್ ಇಟ್ ಈಸ್. ಇದು ಕೂಡ ಟ್ಯಾನ್ ಥೀಟಾಗಿ ಬರುತ್ತೆ. ಟ್ಯಾನ್ ಥೀಟಾ ಈಕ್ವಲ್ಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಅಂದರೆ ಎ ಜಿ ಡಿವೈಡೆಡ್ ಬೈ ಇ ಜಿ. ಟ್ಯಾನ್ ಥೀಟಾ ಅಂದರೆ 60 ಡಿಗ್ರಿ. ಟ್ಯಾನ್ 60 ಡಿಗ್ರಿ ಈಕ್ವಲ್ಸ್ ಎ ಜಿ ಬೈ ಇ ಜಿ. ಟ್ಯಾನ್ 60 ಡಿಗ್ರಿ ಅಂದರೆ √3 ಈಕ್ವಲ್ಸ್ ಎ ಜಿ ವ್ಯಾಲ್ಯೂ ನೋಡಿ. ಎ ಜಿ ಅಂದರೆ 28.5 ಡಿವೈಡೆಡ್ ಬೈ ಇ ಜಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. √3 ಇಂಟು ಇ ಜಿ. √3 ಇ ಜಿ ಈಕ್ವಲ್ಸ್ 28.5. ಇ ಜಿ ಈಕ್ವಲ್ಸ್ 28.5 ಡಿವೈಡೆಡ್ ಬೈ √3. ಇ ಜಿ ಈಕ್ವಲ್ಸ್ 28.5 ಡಿವೈಡೆಡ್ ಬೈ √3. ಈ √3 ಡಿನಾಮಿನೇಟರ್ನ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಮಾಡಿ. √3ನೇ ಬರುತ್ತೆ. √3 ಡಿವೈಡೆಡ್ ಬೈ √3. 28.5 ನ್ಯೂಮರೇಟರ್ ಇಂಟು ನ್ಯೂಮರೇಟರ್, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್. 28.5 √3. √3 ಇಂಟು √3 √9. √9 ವ್ಯಾಲ್ಯೂ 3. 3ಯಿಂದ 28.5ನ ಡಿವೈಡ್ ಮಾಡಿದರೆ 9.5 ಬರುತ್ತೆ. 9.5 ಆ್ಯಸ್ ಇಟ್ ಈಸ್ √3. ಈಗ ಇ ಜಿ ಎಷ್ಟು ಬಂತು? 9.5 √3 ಬಂತು. ನೆಕ್ಸ್ಟು ನಮಗೀಗ ಯಾವ್ದು ಬೇಕಾಗಿರೋದು, ಈ ಬಾಯ್ ಏನು ಮಾಡ್ತಾನೆ, ಬಿಲ್ಡಿಂಗ್ ಹತ್ರ ಎಷ್ಟು ದೂರ ನಡ್ಕೊಂಬಂದಾನೆ ಅಂತ. ಈಗ ಸಿ ಇ ಎಷ್ಟಿದೆಯೋ ಡಿ ಎಫ್ ಕೂಡ ಅಷ್ಟೇ ಇದೆ. ಹಾಗೆ ದೇರ್ಫೋರ್ ಸಿ ಇ ಈಕ್ವಲ್ಸ್ ಡಿ ಎಫ್. ಇಲ್ಲಿ ಎಷ್ಟು ದೂರ ನಡ್ಕೊಂಬಂದಾನೆ ಅಂದರೆ ಡಿ ಎಫ್ ಈಕ್ವಲ್ ಟು ಸಿ. ಡಿ ಎಫ್ ಈಕ್ವಲ್ ಟು ಸಿ ಇ. ಹಾಗೆ ನಮಗೆ ಇಲ್ಲಿ ಸಿ ಇ ಬೇಕು ಅಂತಂದರೆ ಸಿ ಜಿ ಮೈನಸ್ ಇ ಜಿ ಮಾಡ್ಬೋದು. ಸಿ ಜಿ ಮೈನಸ್ ಇ ಜಿ. ಸಿ ಇ ಈಕ್ವಲ್ಸ್ ಸಿ ಜಿ ಮೈನಸ್ ಇ ಜಿ. ಸಿ ಜಿ ನಿಮಗೆ ಗೊತ್ತಿದೆ, ಆಲ್ರೆಡಿ ಮಾಡಿದ್ರಿ. ಇಷ್ಟು 28.5 √3 ಮೈನಸ್ ಇ ಜಿ ಅಂದರೆ 9.5 √3. ಕಾಮನ್ ಫ್ಯಾಕ್ಟರ್ ಔಟ್ಸೈಡ್ ಇವೆರಡರೆಲ್ಲ ಕಾಮನ್ ಆಗಿರೋದು √3. ರಿಮೈನಿಂಗ್ 28.5 ಮೈನಸ್ 9.5 √3. 28.5 9.5ನ ಸಬ್ಟ್ರ್ಯಾಕ್ಟ್ ಮಾಡಿದರೆ 19 ಬರುತ್ತೆ. ಹಾಗಾಗಿ ರಿಅರೇಂಜ್ ಮಾಡ್ತೀನಿ. 19 √3. 19 √3 ವ್ಯಾಲ್ಯೂ 1.73. 19 ಇಂಟು 1.73ನ ಮಲ್ಟಿಪ್ಲೈ ಮಾಡಿದರೆ 32.87 ಮೀಟರ್.